ನೋಡಿ, ಗ್ಯಾರಂಟಿಗಳಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕ್ತಾ ಸರ್ಕಾರ. 3 ತಿಂಗಳಾಗಿದೆ, ಗೃಹಲಕ್ಷ್ಮಿಯರ ಖಾತೆಗೆ ಹಣನೇ ಬಂದಿಲ್ವಂತೆ. ನೋಡಿ, ಗ್ಯಾರಂಟಿಯ ಹೊರೆ, ನಮಗೇನೋ ಗ್ಯಾರಂಟಿಯಿಂದ ಹೊರೆ ಆಗ್ತಾ ಇದೆ ಅಂತ ಹೇಳಿ, ಆಗ್ತಾ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕಷ್ಟೇ ಹೇಳ್ತಾ ಇರೋದು. ಬಟ್ 3 ತಿಂಗಳಾಗಿದೆ, ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಂದೇ ಇಲ್ವಂತೆ. ಪದೇ ಪದೇ ವಿಳಂಬ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಡೋಂಟ್ ಕೇರ್. ಅವೈಜ್ಞಾನಿಕ ನಿರ್ಧಾರ, ಅನುದಾನವೂ ಕೂಡ ಕೊರತೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಹಣವಿಲ್ಲದೆ ಒದ್ದಾಟ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆಯದಂತ ಹಿನ್ನೆಲೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೂಡ ಬರ್ತಾ ಇಲ್ಲ. ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ತಿರುಗು ಬಿದ್ದಿದ್ದಾರೆ. 3 ತಿಂಗಳಾಗಿದೆ, ಎಲ್ಲಿ ನಮ್ಮ ಖಾತೆಗೆ ಹಣನೇ ಹಾಕಿಲ್ಲ. ಗೃಹಲಕ್ಷ್ಮಿ ಹಣ ಬಾರದಿದ್ದಕ್ಕೆ ನಾರಿಯರು ಪರದಾಡ್ತಿದ್ದಾರೆ. ಒಂದು 2,000 ರೂಪಾಯಿ ಬರುತ್ತೆ ಅಂತ ಹೇಳಿ ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಾರೆ. ಯಾಕಂದರೆ ಶುರುವಲ್ಲಿ ಒಂದು 2-3 ತಿಂಗಳು ಹಾಕಿ ಅದಾದ್ಮೇಲೆ ಒಂದು 2 ತಿಂಗಳಿಗೆ ಒಂದ್ಸಲನೇನೋ ಬರ್ತಾ ಇತ್ತು, ಒಟ್ಟಿಗೆ ಹಾಕ್ತಾ ಇದ್ರು. ಆದರೆ 3 ತಿಂಗಳಾಗಿದೆ, ಕಳೆದ 3 ತಿಂಗಳಿನಿಂದ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾವಣೆ ಆಗ್ತಾ ಇಲ್ಲ. ಇದರಿಂದ ಸಹಜವಾಗಿಯೇ ಗೃಹಿಣಿಯರು ಒಂದು ರೀತಿಯಲ್ಲಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಹಾಗೆ ಡಿಸಿಎಂ ವಿರುದ್ಧ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. 2 ತಿಂಗಳಾಯ್ತು ಮೇಡಮ್ ಬಂದು, 2 ತಿಂಗಳಿಂದ ಬರ್ತಾ ಇಲ್ಲ. ಹೌದು ಮೇಡಮ್, ಬಂದರೆ ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಆಮೇಲೆ ಅವ್ರಿಗೇನೋ ಹುಷಾರಿಲ್ಲ ಅಂತ ನೋಡಿ ಆಗ್ತಾ ಇಲ್ಲ ಅನ್ಸುತ್ತೆ. ಅವರು ಆಗ್ತಾರಲ್ಲ, ಅವ್ರಿಗೇನೋ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಲೇಟ್ ಆಗಿರ್ಬೋದು ಅಂತ ಅಂದ್ಕೊಂಡು ಬಂದರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಕ್ಬೋದು, ಅವ್ರು ಹಾಕ್ಬೇಕಲ್ಲ ಮೇಡಮ್. ಅವ್ರನ್ನ ಏನು ಹೇಳೋದು ಮೇಡಮ್, ಅವ್ರ ಬಗ್ಗೆ ಕೊಟ್ಟರೆ ಉತ್ತಮ. ನಮ್ಗೆ ಎಲ್ಲರೂ ಅದಕ್ಕೇನೆ ಇವಾಗ ಬರ್ತದೆ ಅನ್ನೋದಕ್ಕೆ ಆಸೆ ಪಡ್ತಾರೆ. ಬರಿಲ್ಲ ಅಂದರೆ ಯಾರು ಕೇಳ್ತಾ ಇಲ್ಲಲ್ಲ, ಬರೋದಕ್ಕೆ ಎಲ್ಲರಿಗೂ ಆಸೆನೇ. ಬರಿಲ್ಲ ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಮ್ಯಾಮ್, 2 ಮಂತ್ಸ್ ಬಂದಿದೆ, ಆಮೇಲೆ ಬಂದಿಲ್ಲ. ಅದು ಸ್ಟಾರ್ಟಿಂಗ್ 2 ಮಂತ್ಸ್ ಬಂದಿದೆ ಅಷ್ಟೇ, ಆಮೇಲೆ ಬರ್ತಾ ಇಲ್ಲ. ಅದು ಬಂದರೆ ಹೆಲ್ಪ್ ಆಗ್ತಿತ್ತು, ಅದು ಬಂದಿಲ್ವಲ್ಲ, ಎಲ್ಲಿ ಹೋಗಿ ಮಾಡಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ 2 ತಿಂಗಳ ಮೇಲೆ ಆಗೋಯ್ತು. ಮಗಳಿಗೆ ಬರ್ತಾ ಇತ್ತು, 2 ತಿಂಗಳ ಮೇಲೆ ಆಗೋಯ್ತು. ಅವರು ನೋಡಿ ಬಂದಿಲ್ಲ ಅಂತ ಹೇಳ್ತಾವ್ರೆ. ಯಾಕೆ ಆ ಥರ ನಿಲ್ಲಿಸ್ಬಿಟ್ಟವ್ರೆ? ಬರ್ತಾ ಇತ್ತು, ಯಾಕೆ ನಿಲ್ಲಿಸ್ಬಿಟ್ರು? ಸರ್ಕಾರಕ್ಕೆ ಈಗ ಒಂದು ಮಾತ್ರೆ ತಗೋಬೇಕು, ಒಂದು ಮೆಡಿಷನ್ ತಗೋಬೇಕು. ಒಳ್ಳೆಯವರು ಹುಷಾರಿಲ್ದವ್ರು ಏನು ಮಾಡಬೇಕು? ಒಂದೇ ಸಮ ಇರ್ತಾರ ಜನ ಅಲ್ವಾ? ಅದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ, ಗೌರ್ಮೆಂಟ್ ಅವರು ಸಹಾಯ ಮಾಡಿ, ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ. ನಮಗೆ ಮುಂಚೆ ಮಾಡಿದ್ವಿ, ಅವಾಗ ಒಂದು 6 ತಿಂಗಳು ಬಂದಿಲ್ಲ. ಅದಾದ್ಮೇಲೆ ಒಂದು 4-5 ತಿಂಗಳು ಬಂತು. ಮತ್ತು ಇವಾಗ 2 ತಿಂಗಳಿಂದ ಬರ್ತಾ ಇಲ್ಲ. ಡಿಸೆಂಬರು ಜನವರಿಯಿಂದ ಬಂದಿಲ್ಲ, ಇವಾಗಲೇ ಫೆಬ್ರವರಿ. ನಾವೇನು ಹೇಳೋಕ್ಕಾಗಲ್ಲಮ್ಮ, ನಮ್ಗೆ ವಯಸ್ಸಾಗಿದೆ, ನಾವೇನು ಮಾಡೋದು ಮೇಡಮ್? ಅಷ್ಟೇ, ನಮ್ಗೆ ಯೂಸ್ ಆಗುತ್ತೆ. ಅದು ಒಂಟಿ ಒಬ್ಬೊಬ್ಬರೇ ಇರೋದು, ನಮಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. 1 ತಿಂಗಳಿಂದ ಸ್ಟಾಪ್ ಆಗಿದೆ ಮೇಡಮ್. ಒಳ್ಳೇದು ಉಪಯೋಗ ಆಗುತ್ತೆ. ಬರ್ತಿತ್ತು, ತಿಂಗಳ ಬರ್ತಿತ್ತು. ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಅವರಿಗೆ, ಬೇಗ ಹಾಕಿ ಹೇಳ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಗೃಹಲಕ್ಷ್ಮಿ ಈಗ ಆಲ್ರೆಡಿ ಸಾಕಷ್ಟು ಗೃಹಿಣಿಯರು ಮಾತನಾಡ್ತಾ ಇದ್ರು. ಸ್ಟಾರ್ಟಿಂಗ್ ಒಂದು 2 ತಿಂಗಳು ಬಂತು, ಅದಾದ್ಮೇಲೆ ಮಧ್ಯದಲ್ಲಿ ಬರಲಿಲ್ಲ, ಈಗ ಒಂದು 2-3 ತಿಂಗಳಿಂದ ಬರ್ತಾನೆ ಇಲ್ಲ, ಬಂದರೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಅಂದರೆ ಯಾವ ಕಾರಣಕ್ಕೋಸ್ಕರ ಈಗ ಒಂದು 2-3 ತಿಂಗಳಿಂದ ಸ್ಟಾಪ್ ಆಗಿದೆ? ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಸುಷ್ಮಿತಾ. ಎಸ್ ಪೂರ್ಣಿಮಾ, ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖ ಯೋಜನೆ ಅಂತ ಹೇಳಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆ. ಈ ಒಂದು ಯೋಜನೆ ಮೂಲಕ ಪ್ರತಿ ತಿಂಗಳು ಕೂಡ ಮನೆಯ ಯಜಮಾನಿ ಯಾರಿರ್ತಾರೆ ಅವರಿಗೆ 2,000 ರೂಪಾಯಿ ಹಣವನ್ನ ಖಾತೆಗೆ ಹಾಕುವಂತಹ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ 2023 ಆಗಸ್ಟ್ ನಲ್ಲಿ ಈ ಒಂದು ಚಾಲನೆ ಕೊಡ್ತು. ಆದ್ರೆ ಆ ಒಂದು ಚಾಲನೆ ಅಂದ್ರೆ ರೆಗ್ಯುಲರ್ ಆಗಿ ಯಾರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಹಣ ಜಮೆ ಆಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಅವೈಜ್ಞಾನಿಕವಾಗಿ ಪ್ಲಾನ್ ಮಾಡಿರೋದ್ರಿಂದ ಒಂದು ಕಡೆ ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಕೂಡ ಸಾಕಷ್ಟು ತೊಂದರೆಯನ್ನ ಮಹಿಳೆಯರು ಅನುಭವಿಸ್ತಾ ಇದ್ರು. ಅಟ್ಲೀಸ್ಟ್ ಅಪ್ಲಿಕೇಶನ್ ಹಾಕಿದ್ವಿ, ಹಣ ಬರುತ್ತೆ ಅಂತ ಅನ್ಕೊಂಡಂತಹ ಮಹಿಳೆಯರಿಗೆ ಅಂದ್ರೆ ಪ್ರತಿ ತಿಂಗಳು ಕೂಡ ರೆಗ್ಯುಲರ್ ಆಗಿ ಈ ಒಂದು ಹಣ ಜಮೆ ಆಗ್ತಾ ಇಲ್ಲ. ಇದರಿಂದ ಏನು ಅಂತ ಹೇಳಿದ್ರೆ 2,000 ರೂಪಾಯಿ ಏನ್ ಕಾಂಗ್ರೆಸ್ ಸರ್ಕಾರ ಕೊಡುತ್ತೆ, ಆ ಒಂದು 2,000 ರೂಪಾಯಿಂದ ಸಾಕಷ್ಟು ಹೆಲ್ಪ್
ಆಗುತ್ತೆ. ಒಂದು ಕಡೆ ಮನೆ ಖರ್ಚನ್ನ ನೋಡ್ಕೊಳ್ಬಹುದು, ಅಂದ್ರೆ ಪ್ರತಿನಿತ್ಯ ಬೇಕಾದಂತಹ ದಿನಸಿ ಸಾಮಗ್ರಿಗಳನ್ನ ನೋಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ ಅನ್ನ ನೋಡ್ಕೊಳ್ಬಹುದು, ಅಥವಾ ಅಟ್ಲೀಸ್ಟ್ ಔಷಧಿ ಖರ್ಚಿಗಾದ್ರೂ ಈ ಒಂದು ಹಣ ಆಗ್ತಾ ಇತ್ತು. ಆದ್ರೆ ಈಗ ಕಳೆದ ಅಂದ್ರೆ ಲಾಸ್ಟ್ ಅವ್ರಿಗೆಲ್ಲರಿಗೂ ಕೂಡ ಹಣ ಸಿಕ್ಕಿರುವಂತದ್ದು ನವೆಂಬರ್ ಅಲ್ಲಿ. ಸೊ ಇದನ್ನ ನೋಡ್ತಾ ಇದ್ರೆ ಪ್ರತಿ ಬಾರಿಯೂ ಕೂಡ ಅಂದ್ರೆ ಒಂದು ಕಡೆ ಶಕ್ತಿ ಯೋಜನೆ, ಮತ್ತೊಂದು ಕಡೆ ಅನ್ನಭಾಗ್ಯ, ಇನ್ನೊಂದು ಕಡೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಈ ಒಂದು ಏನಿದೆ ಏನು ಗ್ಯಾರಂಟಿಗಳು, ಈ ಒಂದು ಗ್ಯಾರಂಟಿಗಳಿಗೆ ಅನುದಾನದ ಕೊರತೆ ಆಯ್ತಾ ಅನ್ನುವಂಥದ್ದು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರುವಂತದ್ದು ಯಾವುದೇ ರೀತಿ ನಮಗೆ ಅನುದಾನದಲ್ಲಿ ಕೊರತೆ ಇಲ್ಲ, ನಮಗೆ ಸರಿಯಾಗಿ ನಮ್ಮ ಹತ್ರ ಸಾಕಷ್ಟು ಅನುದಾನ ಇದೆ, ಆದ್ರೆ ಈ ಒಂದು ಅನುದಾನಗಳು ಯಾವುದೇ ರೀತಿ ಯೋಜನೆಗಳಿಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಪ್ರತಿ ಬಾರಿಯೂ ಕೂಡ ಇದನ್ನ ಗಮನಿಸಿದಾಗ ಅಂದ್ರೆ ಇವಾಗ ಒಂದು ಕಡೆ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಒಂದ್ ಕಡೆ ಅನ್ನಭಾಗ್ಯದ ದುಡ್ಡು ಹೋಗ್ತಾ ಇಲ್ಲ, ಅಂದ್ರೆ ಕೇವಲ ಶಕ್ತಿ ಯೋಜನೆ ಒಂದೇ ಸಮರ್ಪಕವಾಗಿ ಸಾಕ್ತಾ ಇರುವಂತದ್ದು. ಇದನ್ನ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪೂರ್ಣಿಮಾ, ಸುಷ್ಮಿತಾ, ತಮ್ಮೆಲ್ಲ ಮಾಹಿತಿಗಾಗಿ.